ನಾನು ಯಾಕೆ ಇವಾಗ ನನ್ನ ಗಾಡಿ ಎಷ್ಟು ಸರ್ವಿಸ್ ಮಾಡಿಸಿದ್ರು ಮೈಲೇಜೇ ಕೊಡ್ತಿಲ್ವಲ್ಲ? CT100 ಗಾಡಿ ಲೀಟ್ರಿಗೆ 20 ಕಿಲೋಮೀಟರ್ ಕೊಡ್ತೈತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕಂಪ್ನಿಗೆಲ್ಲ ಮೇಲೆ ಹಾಕ್ಬಿಟ್ಟಿದ್ನಲ್ಲೇ. ತಿಂಗ್ಳಿಗೊಂದು 2 ಲೀಟರ್ ಅಷ್ಟೇ ಕಣ್ರಿ. ಮಮ್ಮಿ ಇವಾಗ ನೀನ್ ದಿನ ಗಾಡಿ ತೊಳಿತಾ ಇದ್ದೆ ತಾನೆ? ಸುಮ್ಮನಿರೋ. ಅಂದ್ರೆ ತಿಂಗ್ಳಿಗೆ 15 ಲೀಟ್ರು. ಅಪ್ಪ ಮಮ್ಮಿಗೆ ಏನು ಹೇಳ್ಬೇಡ, ದಿನ ನನ್ನ ಕಮಿಷನ್ ಲೆಕ್ಕದಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತಾಳೆ. ನಂಗೆ ನೀನು ಪೆಟ್ರೋಲ್ ಕದ್ದಿದ್ದು ಬೇಜಾರಾಗಿಲ್ಲ ಕಣೆ. ನೀನೊಬ್ಳು ಹಾಳಾಗದ್ದಲ್ದೆ ಜೊತೆ ಲವ್ನು ಸೇರಿಸ್ಕೊಂಡು ದೊಡ್ಡ ಕಳ್ಳನ ಮಗನ್ ಮಾಡಿಕ್ಕಿದ್ದೆಲ್ಲ. ನೋಡು ಇನ್ಮೇಲೆ ನಾನು ನಿನ್ನ ತಿಂಗಳ ಖರ್ಚು ಕೂಡ 500 ರೂಪಾಯಿ ಕಟ್ಟು ಕಣೆ. ಆಯ್ತು, ಪಾಪ ಗಂಟ ಅಂತ 1000 ರೂಪಾಯಿ ಮನೆ ಖರ್ಚಲ್ಲಿ ಉಳಿಸ್ತಿದ್ನಲ್ಲ, ಅದ್ರಲ್ಲಿ ಏನ್ ಮಾಡ್ಬೇಕಂತ ಗೊತ್ತು. ಕೊಡ್ಬೇಡ ಹೋಗೋ. ನೀ ಹೆಂಗ್ ಉಳಿಸ್ತಿದ್ಯಾ? ದಿನ ನಿನ್ನ ಹತ್ರ ಅಂಗಡಿಯಿಂದ ಮೊಸರು ತರ್ಸಿದ್ರೆ 25 ರೂಪಾಯಿ ವೇಸ್ಟ್ ಆಗುತ್ತಿಲ್ಲ ಅಂತ ರಾತ್ರಿ ಉಳಿದಿರೋ ಅಲ್ಲಿಗೆ ಎಪ್ಪಾಕ್ತೀನಿ. ಚಳಿಗಾಲ ಕೆಲವು ಮನೆ ಹೊಸ ಬೆಡ್ಶೀಟ್ ತಂದ್ರೆ ಅದ್ರಲ್ಲಿ 1000 ರೂಪಾಯಿ ಉಳಿಸೋಣ ಅಂತ ಹಳೆ ಬಟ್ಟೆನೆಲ್ಲ ಸೇರಿಸಿ ಕೌದಿ ಹೊಲಿತೀನಿ. ಅದ್ರ ಮಧ್ಯೆ ಈ ನನ್ನ ಮಗ ಬೇರೆ, ಅಮ್ಮ ನೀನು ಕುಳ್ಳಿ ಅಪ್ಪನೂ ಕುಳ್ಳ, ನಾನು ಕುಳಿಗೆ ಆಗೋದು ಈ ತಿಂಗಳಿಂದ ಕಂಪ್ಲೇಂಟ್ ಬೇಕೇ ಬೇಕು ಅಂತ ಆಟ ಹಿಡ್ದ. ಇನ್ನು ಅದನ್ನ ಕೇಳ್ಬಿಟ್ರೆ ನೀ ಎಲ್ಲೇ ದೊಡ್ಕೊಂಡು ಸತ್ತೋಗ್ಬಿಡ್ತೀಯ ಅಂತ ನನ್ನ ಟಿವಿ ರೀಚಾರ್ಜ್ ದುಡ್ಡಲ್ಲ ಒಂದು ಕಂಪ್ಲೇಂಟ್ ಕೊಡ್ಸಿ ನನ್ನ ಮೊಬೈಲಲ್ಲಿ ಸೀರಿಯಲ್ ನೋಡ್ತಾ ಇದ್ದೀನಿ. ಇನ್ನು ಅಡುಗೆ ಮನೇಲಿ ರಾತ್ರಿ ಅನ್ನ ಉಳಿದ್ರೆ ಬೆಳಿಗ್ಗೆ ಚಿತ್ರಾನ್ನ ಮಾಡ್ತೀನಿ, ಮಧ್ಯಾಹ್ನ ರಸಂ ಉಳಿದ್ರೆ ತರಕಾರಿ ಹಾಕಿ ಕುದಿಸಿ ಸಾಂಬಾರ್ ಮಾಡ್ತೀನಿ, ಮಿಕ್ಕಿರ ಇಡ್ಲಿ ಇಬ್ರಿಗೂ ಉಪ್ಪಿಟ್ಟು ಮಾಡ್ಕೊಂಡು 24 ಗಂಟೆ 1 ರೂಪಾಯಿನ ಉಳಿಸ್ತಾ ಇಬ್ರು ಸಾಕ ಸಂಸಾರ ನಿಭಾಯಿಸ್ತಿದ್ರೆ 500 ರೂಪಾಯಿ ಉಳಿಸ್ತೀಯಾ? ಉಳಿಸ್ಕೊ ಹೋಗೋ. ಕೊಡ್ತೀನಿ ಬಿಡ. 500 ಸಾಕಾಗಲ್ಲ, ಈ ತಿಂಗಳಿಂದ 1000 ಬೇಕು. ಓ ಆಗಲ್ವಾ? ಬೇಡ ಬಿಡು, ಶಾಂತಕನ ಹತ್ರ ಇಂಥ 1000 ಐಡಿಯಾ ಇದ್ದಾವೆ. ಅದ್ರದ್ದೊಂದು ಸಣ್ಣ ಜಲಕ್ ರೆಡಿ ಮಾಡಿದ್ದೀನಿ, ಒಂಚೂರು ಹಿಂದೆ ತಿರ್ಗಿ ನೋಡೋ ಕಂದ. ಮಾವಯ್ಯ ಅಳಿ ಅಂದ್ರೆ ಮಗಳು ನೀವು ನಮ್ಮನ್ನ ತುಂಬಾ ನೆನ್ಸ್ಕೊಂತಿದ್ದೀರಾ ಅಂತಂದ್ಲು. ಅದಕ್ಕೆ ಜಸ್ಟ್ ಒಂದು 20 ಡೇಸ್ ಇದ್ದೋಗೋಣ ಅಂತ ಬಂದು. 20 ಡೇಸ್? ನೀವೇನ್ ನಮ್ಮ ಹೊಟ್ಟೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮ್ದೆಲ್ಲ ಸಿಂಪಲ್ ಊಟ. ಮಧ್ಯಾಹ್ನ ಮಟನ್ನು, ರಾತ್ರಿ ಚಿಕನ್ನು, ಬೆಳಿಗ್ಗೆ ಆದ್ರೆ ಲೈಟ್ ಫಿಶ್ ಕರಿ ಅಷ್ಟೇ. ಲೋ ಕಂದ, ಇದು ಬರೀ